ಚೇಳೂರು ತಾಲೂಕಿನ ಹೊಸಹುಡ್ಯ ಗ್ರಾಮದ ಬಳಿ ಶುಕ್ರವಾರ ಡಾಮರು ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಸುಮಾರು ವರ್ಷಗಳಿಂದ ಈ ಭಾಗದ ರಸ್ತೆ ಸಂಪೂರ್ಣ ಹದಗೆಟ್ಟಿತ್ತು. ಹಲವು ಗ್ರಾಮಸ್ಥರು, ಸಾರ್ವಜನಿಕರು ಹಲವು ಬಾರಿ ಮನವಿ ಮಾಡಿದ್ರ. ಆದರೆ ಅಂದು ಬಿಜೆಪಿ ಸರ್ಕಾರ ಇತ್ತು, ಹೆಚ್ಚಿನ ಅನುದಾನಗಳು ಬರುತ್ತಿರಲಿಲ್ಲ. ಇಂದು ನಮ್ಮ ಸರ್ಕಾರ ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರಸ್ತೆಗಳಿಗೆ ಅನುದಾನಗಳನ್ನು ನೀಡುತ್ತಿದ್ದು 10 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಚೇಳೂರಿನಿಂದ ಚಿಲಕಲನೇರ್ಪು ಗ್ರಾಮದವರೆಗೂ ಉತ್ತಮ ರೀತಿಯಲ್ಲಿ ರಸ್ತೆಯನ್ನ ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದ್ದು, ಸಾರ್ವಜನಿಕರು ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಸಹಕರಿಸಬೇಕು ಎಂದರು. ನೂತನ ತಾಲೂಕು ಕಚೇರಿಗೆ ಸುಮಾರು ದಿನಗಳಿಂದ ತಹಸೀಲ್ದಾರ್ ಇಲ್ಲದೆ ಜನತೆ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ರು. ಹೊಸ ಕಚೇರಿಗೆ ನೂತನ ತಹಸೀಲ್ದಾರ್ ಶ್ರೀನಿವಾಸ ನಾಯ್ಡು ಎಂಬುವರು ನೇಮಕಗೊಂಡು ನಮ್ಮನ್ನ ಭೇಟಿ ಮಾಡಿ ಶುಕ್ರವಾರ ಚೇಳೂರು ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿದ್ದಾರೆ. ಇನ್ನು ಮುಂದೆ ಈ ಭಾಗದ ಜನರು 40 ಕಿಲೋಮೀಟರ್ ದೂರದ ಬಾಗೇಪಲ್ಲಿಗೆ ಕಚೇರಿ ಕೆಲಸ ಕಾರ್ಯಗಳಿಗೆ ಅಲೆದಾಡುವ ಸಮಯ ತಪ್ಪುತ್ತೆ. ಇನ್ನು ನಿಮ್ಮ ಯಾವುದೇ ಕೆಲಸಗಳನ್ನ ಇಲ್ಲೇ ಇತ್ಯರ್ಥ ಮಾಡಿಕೊಳ್ಳಬಹುದಾಗಿದೆ ಎಂದ್ರ. ಈಗಾಗಲೇ ತಹಸೀಲ್ದಾರ್ಗೆ ಹೇಳಿದ್ದು, ಜನರಿಂದ ಯಾವುದೇ ಸಮಸ್ಯೆಗಳು ಬರದಂತೆ ಜನರ ಪ್ರೀತಿ ವಿಶ್ವಾಸದಿಂದ ನಡೆದುಕೊಂಡು ಜನರ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಹೋಗಬೇಕೆಂದು ಹೇಳಿದ್ದೇನೆ. ಇನ್ನೊಂದು ರಸ್ತೆ ಚೇಳೂರಿನಿಂದ ಶೇರ್ಖಾನ್ ಕೋಟೆಗೆ ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಪ್ರಕ್ರಿಯೆ ಅಂತ್ಯದಲ್ಲಿದ್ದು, ಹತ್ತಿರದಲ್ಲೇ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗುವುದು ಎಂದ್ರ. 7 ಮೀಟರ್ಗೆ ರಸ್ತೆ ವಿಸ್ತರಣೆ ಮಾಡಿ ಸ್ಟೇಟ್ ಹೈವೇ ನಾರ್ಮ್ಸ್ ಅಲ್ಲಿ ರಸ್ತೆ ಮಾಡೋಕ್ಕೆ ನಾವೀಗ ಅನುಮೋದನೆ ಕೊಟ್ಟಿದ್ದೀವಿ. ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿದ್ದೀವಿ. ನಾನು ಗುತ್ತಿಗೆದಾರರಿಗೂ ನಮ್ಮ ಇಂಜಿನಿಯರ್ಗೆ ಹೇಳಿದ್ದೀನಿ, ವಿತಿನ್ ಸ್ಪ್ಯಾನ್ ಆಫ್ 2 ಮಂತ್ಸಲ್ಲಿ ಮುಗಿಬೇಕು. ಏಪ್ರಿಲ್ ಇಲ್ಲ ಮೇ ಫಸ್ಟ್ ವೀಕಲ್ಲಿ ನಮಗೆ ರಸ್ತೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳಿದ್ದೀನಿ. ಅದಕ್ಕೂ ಅವರು ಒಪ್ಕೊಂಡಿದ್ದಾರೆ. ಇದು ನನಗಂತೂ ಇಲ್ಲ, ಚುನಾವಣೆ ಬಂದ ಸುಮಾರು ಜನ ಈ ರಸ್ತೆ ಕೇಳಿದರು. ನಮ್ಮಂದಾಗ BJP ಸರ್ಕಾರದ ಹಣ ಕೊಟ್ಟಿರಲಿಲ್ಲ. ಫಸ್ಟ್ ಟೈಮ್ ಈ ಸರ್ಕಾರ ಬಂದ ಮೇಲೆ 10 ಕೋಟಿ ಬಂದು 10 ಕೋಟಿನೂ ಇದೇ ರಸ್ತೆಗೆ ಹಾಕಿದ್ದೀನಿ. ಚೆನ್ನಾಗಾಗುತ್ತೆ. ಇಲ್ಲಿ ಸಾರ್ವಜನಿಕರು ಸ್ವಲ್ಪ ಆ ರಸ್ತೆ ಮಾಡುವಾಗ ಅವ್ರು ಸಹಕಾರ ನೀಡಬೇಕು. ನಮ್ಮ ಬಾರ್ಡ್ರಿಂದ ಅಪ್ ಟು ಚೇಳೂರು ತನಕ ಆಗಿದೆ. ಈಗ ಸದ್ಯಕ್ಕೆ ಇದು ಚೇಳೂರು ಈಗ ಹೊಸ ರಸ್ತೆ ಎಲ್ಲಿ ಮಾಡಿದ್ದೀವಿ ಅದು ಜಾಯಿಂಟ್ ಮಾಡೋ ತನಕ ಆಗಿದೆ. ಉಳಿದಿದ್ದಿಂದ ಟೆಂಡರ್ ಪ್ರಕ್ರಿಯೆ 7 ಕೋಟಿ ಚೇಳೂರಿಂದ ಸೇರ್ಕೊಂಡು ಕೊಟ್ಟಿದ್ದು, ಅದು ಟೆಂಡರ್ ಪ್ರಕ್ರಿಯೆಯಲ್ಲಿ ಇದೆ. ಹಾಗೊಂದು ಇನ್ನೊಂದು ವಿಶೇಷ, ಇವತ್ತು ಚೇಳೂರಿನಲ್ಲಿ ಸುಮಾರು ದಿವಸದಿಂದ ತಹಸೀಲ್ದಾರು ಚೇಳೂರಿಗೆ ಬಂದಿರಲಿಲ್ಲ. ಇವತ್ತು ತಾನೇ ಶ್ರೀನಿವಾಸ ನಾಯ್ಡು ಅಂತ ಬಂದು ನನ್ನ ಹತ್ರಕ್ಕೆ ಬಂದು ಇವತ್ತು ಮಾತನಾಡಿಕೊಂಡು ಈಗ ಬಂದು ಚಾರ್ಜ್ ತಗೊಂಡಿದ್ದಾರೆ. ಇನ್ನು ಮೇಲೆ ಈ ಭಾಗದಲ್ಲಿ ಈ ತಾಲೂಕು ಆಫೀಸ್ ಏನೇ ಕೆಲಸ ಇದ್ದರೂ ಸುಗಮವಾಗಿ ನಡೆಯುತ್ತೆ. ಯಾರೂ ಬಾಗೇಪಲ್ಲಿ ಬರೋಂಥ ಅವಶ್ಯಕತೆ ಇರಲ್ಲ. ನಾನು ತಹಸೀಲ್ದಾರ್ಗೂ ಹೇಳಿದ್ದೀನಿ, ಹೊಸ ತಾಲೂಕು ನೀಟಾಗಿ ಮಾಡಿಕೊಳ್ಳಬೇಕು ಅಂತ ಸೂಚನೆಯನ್ನು ನೀಡಿದ್ದೀನಿ. CS ವೆಂಕಟೇಶ್, CTV ನ್ಯೂಸ್, ಚೇಳೂರು.